ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ತಾಲೂಕಿನ ವಾರ್ಡ್ ನಂಬರ್ 18 ವಾಸವಾದಂತಹ ಸಮಾಜ ಸೇವಕರಾದ ಶ್ರೀ ಮೀಠು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಮಗೆ ಮೊದಲ ಬಾರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತು ಈ ಸಮಾಜ ಸೇವೆಗಳಲ್ಲಿ, ಈ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? 2013 ಬಂದಿದೆ ಸರ್. 2013ನೇ ಇಸ್ವಿಯಲ್ಲಿ ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತೆ ಸಮಾಜ ಸೇವೆ. ಅದು ಮುಂಚೆಯಿಂದ ನಿಮಗೆ ಏನಾದರೂ ಸಮಾಜ ಸೇವೆಗಳು ಮಾಡ್ತಾ ಬಂದಿದ್ದೀರಾ? ಇಲ್ಲ ಸರ್, 2013 ಚಾಲು ಮಾಡಿದೆ ಸರ್. ಸಮಾಜ ಅಂದ್ರೆ ಜನ ಸೇವೆ ಮಾಡೋದು ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಥವಾ ಅದಕ್ಕಿಂತ ಮುಂಚೆ ಏನಾರ ಮಾಡ್ತಿದ್ರ? ಮಾಡಿ ಸರ್, 2013 ಮಾಡ್ಕೋತ ಆಮೇಲೆ ಅದೇ ಟೈಮಿಗೆ ಮತ್ತೆ ಪೊಲಿಟಿಕಲ್ ಕ್ಯಾರಿಯರ್ ಹೆಂಗ್ ಬಂತು ನಿಮ್ಮ ಮನ್ಸೊಳಗೆ ಪೊಲಿಟಿಕಲ್ ಕ್ಯಾರಿಯರ್ ನಾನು ಬರಬೇಕು ಅಂತ? ಎಲ್ಲರೂ ಕಲ್ತು ಕೂತಿದ್ದೆ ಸರ್ ಅಂತಲ್ಲಿ. ಎಲ್ಲರೂ ಕಲ್ತ ಮೇಲೆ ನೀನ್ ನಾಮಿನೇಷನ್ ಹಾಕು ನೋಡಮ್, ಗೆಲುವು ಆತಂದ್ರೆ ಹೇಳಕ್ ಬರಲ್ಲ. ನಮ್ ಸೋಷಿಯಲ್ ವರ್ಕರ್ ಆತದ, ಎಲ್ಲ ಚಲೋ ಕೆಲಸ ಆತದ ಅಂತ ಹೇಳಿದ್ರೆ ಅದಕ್ಕೆ ಅಂದ್ರೆ ಜನ ಎಲ್ಲ ನಿಮಗೆ ಎಲ್ಲ ಸೇರಿ ನಿಲ್ಸಿದ್ರು ಒಂದು, ಯಾಕಂದ್ರೆ ಅಭಿವೃದ್ಧಿಗಳು ಆಗ್ಲಿ, ನಮ್ಮ ಏರಿಯಾ ಡೆವಲಪ್ಮೆಂಟ್ಗಳು ಆಗ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ ಪ್ರಕಾರ ನಾವು ಬರ್ತಾ ದಾರಿಯಲ್ಲಿ ನಾವು ನೋಡಿದೀವಿ, ಏನು ಸ್ವಚ್ಛತೆ ಮತ್ತೆ ಕ್ಲೀನ್ನೆಸ್ ಅನ್ನೋದನ್ನ ಏನಿಲ್ಲ. ನೋಡಿರಲ್ಲ ಸರ್, ನೀವೇ ನೋಡತ್ತಿರಲ್ಲ. ಹೌದು, ನೋಡ್ಕೊಂಡ್ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೌನ್ಸಿಲರ್ಸ್ಗಳು ಏನು ಕೆಲಸ ಮಾಡ್ತಾ ಇಲ್ಲ ಅಂತೇನೆ ಒಂದು ಉದ್ದೇಶ ಇದೆ, ನೋಡ್ತಾ ಇದೀವಿ ನಾವು. ಅಂತದ್ರಲ್ಲಿ ತಾವು ಒಂದು ಯೋಚನೆ ಮಾಡಿದ್ರಿ, ನಾನು ಮುಂದೆ ಬರ್ಬೇಕಂತ, ಏನಾದ್ರು ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳಿ ಪೊಲಿಟಿಕಲ್ ಕ್ಯಾರಿಯರ್ಗೆ ತಾವು ಬಂದಿದ್ರಿ. ಸರಿ, 2013ನೇ ಇಸ್ವಿಯಲ್ಲಿ ತಾವು ಏನಾದ್ರು ಗೆಲ್ಲಿ ಏನಾದ್ರು ಮುಂದೆ ಬಂದಿದ್ದಿದ್ರೆ ತಾವು ಏನೇನ್ ಕೆಲಸಗಳನ್ನ ಮಾಡ್ಬೇಕಂತ ಅನ್ಸ್ಕೊಂಡಿದ್ರಿ? ಏನೇನ್ ಕೆಲಸ ಅಂದ್ರೆ ಲೈಟ್ ಹಾಕೋದು, ಜನದ ಏನೇ ತೊಂದರೆ ಇದ್ರೆ ನಾವ್ ಮಾಡ್ತೇವೆ. ಅಂದ್ರೆ ಜನರಿಗೆ ತೊಂದರೆ ಇದ್ದಿದ್ದನ್ನೆಲ್ಲ ದೂರ ಮಾಡ್ಬೇಕು. ನೀರಿನ ಸಮಸ್ಯೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೌಲಭ್ಯ ಮಾಡ್ಬೇಕು. ಯಾವುದೇ ರಸ್ತೆಗಳಾಗಲಿ, ನಾಲಿ ಆಗಲಿ, ಸಂಡಾಸ್ ರೂಮ್ ಆಗಲಿ, ಲೈಟ್ ಇಂದ ಯಾವುದೇ ಒಂದು ತೊಂದರೆ ಆಯ್ತಂದ್ರೆ ಮಾಡ್ಬೇಕಂತ ನಮ್ಗೆ ಇಷ್ಟ. ಎಲ್ಲ ಕ್ಲೀನ್ ಸ್ವಚ್ಛತೆಯಿಂದ ನೀವು ಮಾಡ್ಬೇಕು ಅಂತ ಹೇಳಿ ಇಟ್ಕೊಂಡಿದ್ರಿ ಆಸೆ. ಇನ್ನು ಮುಂದೆ ಏನಾದ್ರು ಮತ್ತೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ತಾವು ಏನಾರ ಜನರಿಗೆ ಸೇವೆಗೋಸ್ಕರ ಅಂತ ಮಾಡ್ಬೇಕಂತ ಏನಾರ ಇಟ್ಕೊಂಡಿದ್ದೀರಾ ನಿಮ್ಮ? ನಿಂದ್ರಮ್ ಸರ್, ಇನ್ನೊಂದ್ ಸರ್ತಿ ನಿಂದ್ರಮ್ ನೋಡಮ್. ಸೋಲು ಅನ್ನೋದು ಮತ್ತೆ ಗೆಲುವಾದ್ರೆ ಅದು ನಿಜ. ನೋಡಿ, ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ ಬಂದು ಗೆಲ್ಲೇಬೇಕು ಅಂತ ಹೇಳಿ ಯಾರು ಕೈಯಲ್ಲೂ ಸಾಧ್ಯನೇ ಇಲ್ಲ, ಹೌದಾ? ಅಂತ ಇದೇ ಪ್ರಧಾನ ಮಂತ್ರಿನೇ 2 ಬಾರಿಗೆ ಪ್ರಧಾನಮಂತ್ರಿ ಆದ್ರೂ ಕೂಡ ಸೋತಿ ಮತ್ತೆ ಈಗ ಬಿಜೆಪಿ ಕುತ್ಕೊಂಡಿದೆ, ಕಾಂಗ್ರೆಸ್ ಸರ್ಕಾರನೇ ಹೋಗ್ಬಿಟ್ಟಿದೆ. ಆತರ ಯೋಚನೆ ಮಾಡಿದ್ರೆ ಏನು ಮಾತಾಡಕ್ ಬರಲ್ಲ ಅದ್ರ ಬಗ್ಗೆ. ಅದು ಅದೃಷ್ಟದ ಅಂತಾನೆ ಹೇಳಬಹುದು. ಏನ್ ಕಾರಣದಿಂದ ನೀವು ಸೋತ್ರಿ? ಏನಾರ ಜನನೇ ನಿಮಗೆ ಮೋಸ ಮಾಡ್ಬಿಟ್ರ? ಇಲ್ಲ, ನಂದೇ ಸ್ವಲ್ಪ ಏನಾರು ತಪ್ಪಾಗಿರ್ಬೇಕು ಸರ್. ಯಾಕಂದ್ರೆ ಅನುಭವ ಇದ್ದಿಲ್ಲ, ಹೊಸ ನಿಂತೀನಿ ಅಲ್ಲಿ ನಂದೇ ಸ್ವಲ್ಪ ಏನೋ ಮಿಸ್ಟರ್ನಿಂಗ್ ಆಗಿದೆ, ಎಲ್ಲೋ ಒಂದು ತೊಂದರೆ ಆಗಿದೆ. ಯಾಕಂದ್ರೆ ಹೊಸಬ್ರು ನೀವು, ಸ್ವಲ್ಪ ನಾಲೆಜ್ ಇರ್ಲಿಲ್ಲ, ಕೆಲಸ ಮಾಡ್ಬೇಕಂತ ವಿಷನ್ ಇಟ್ಕೊಂಡು ಅದು ನಂದೇ ಸ್ವಲ್ಪ ಏನೋ ಒಂದು ತೊಂದರೆಗಳು ಅನಿವಾರ್ಯದಿಂದ ಸೋತಿದ್ದೀರಾ. ಅಂದ್ರೆ ಜನ ಏನೋ ನಿಮಗೆ ಮೋಸ ಮಾಡಿ ಮನ್ಸೊಳಗೆ ಒಟ್ಟ ಮೋಸ ಮಾಡಿ ಈಗಲೂ ನಿಮ್ ಜೊತೆ ಫ್ರೆಂಡ್ಸ್ ಎಲ್ಲ ಮತ್ತೊಂದ್ಸರಿ ಏನಾರ ಅವಕಾಶ ಸಿಕ್ಕಿ ಅವ್ರು ಏನಾರ ಗೆಲ್ಸ್ತಾರೆ ಅಂತಂದ್ರೆ 100% ಗೆಲುವಾದ ಸರ್. ನನಗೆ ಗೆದ್ದಿ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ಬೇಕಂತ ಏನ್ ಮನಸ್ಸಿನಾಗಿದೆ ಅದು ಮಾತ್ರ ಮಾಡ್ತೀವಿ. ಸರಿ, ಇಷ್ಟೆಲ್ಲ ಹೊಲ್ಸಿದೆಯಲ್ಲ, ನಿಮ್ಮ ಏರಿಯಾದಲ್ಲಿ ಅಭಿವೃದ್ಧಿಗಳನ್ನೇ ಆಗಿಲ್ಲ, ತೊಂದರೆಗಳೇನಿದೆ, ನಿಮ್ಮ ಏರಿಯಾದ ಕೌನ್ಸಿಲರ್ ಹತ್ರನೇ ತಾವೆಲ್ಲ ಹೋಗಿ ಮಾತಾಡಿಲ್ವಾ ಇದ್ರ ಬಗ್ಗೆ? ಇಲ್ಲ ಸರ್, ಮಾತಾಡಿ ಮಾಡಮ್ ಅಂತಾರ. ಏನ್ ಹೇಳ್ತಾರೆ? ಮಾಡಿದಾರ ಏನಾರ ಕೆಲಸಗಳು? ಈಗ ಮಾಡಿರ್ತಾರೆ, ಇನ್ನು 1 ವರ್ಷ ಆದ್ರೂ ಕೂಡ ಮಾಡಿರ್ಲಿಲ್ಲ. ಬಹಳ ದುಃಖಾದಿದ್ದು ವಿಷಯ. ಯಾಕಂದ್ರೆ 1-2 ವರ್ಷ ಆಗ್ಬಿಟ್ಟಿದೆ. 2013ರಲ್ಲಿ ಎಲೆಕ್ಷನ್ ನಡೆದಿದೆ ಅಂದ್ರೆ ಇಲ್ಲಿವರೆಗೂ 2 ವರ್ಷ ಹತ್ತತ್ರ ಆಗಿದೆ. ಆದ್ರೂ ಏನು ಅಭಿವೃದ್ಧಿಗಳು ಕೆಲಸಗಳನ್ನ ಆಗಿಲ್ಲ. ಸರಿ, ಇನ್ನು ಇಷ್ಟೆಲ್ಲ ನಿಮಗೆ ಏನಾದ್ರೂ ಮಾಹಿತಿ ಇದ್ರ ಬಗ್ಗೆ ಪಡೆಯಲು ಯಾರಾದ್ರೂ ನಿಮಗೆ ಒಂದು ಗುರುಗಳು ಅಂತ ಹೇಳಿ ಯಾರು ಇದ್ರ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮಿಂದಾನೇ ಏನಾರ ಮುಂದೆ ಬಂದ್ರ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕಂತ? ಇಲ್ಲ, ಗುರು ಅನ್ನೋದೇ ಒಂದು ಜನ ಸರ್. ಅಂದ್ರೆ ಏರಿಯಾ ಜನನೇ ನಿಮಗೆ ಗುರುಗಳು. ಅಂದ್ರೆ ಅವ್ರು ಬಿಟ್ರೆ ಮತ್ತೆ ಯಾರಿಗೂ ನೀವು ಗುರುಗಳು ರಾಮನ ಪೂಜಾರಿ ಹಿಂಗಂತೂ ಬಾಳ ಬಂದಿದ್ದಾರೆ. ನನಗೆ ಇರ್ತದೆ ಜನ, ಅವರೇ ನಿಮಗೆ ಗುರುಗಳು ಅಂತ ಹೇಳಿ ನಿಮ್ ಮನ್ಸಾರ ಬಯಸುತ್ತೀರಾ? ಸರಿ, ಅಭಿವೃದ್ಧಿ ಬಗ್ಗೆ ನಾನು ಕೇಳ್ಬೇಕಂತ ಹೇಳಿ ಇನ್ನು ಮುಂದೆ ಒಂದ್ ಸ್ವಲ್ಪ ಬ್ಯಾಕಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ವಿಷಯ. ಇಲ್ಲಿ ಬಹಳಷ್ಟು ಹಿಂದೆ ಉಳಿದಿದೆ. ಯಾಕಂದ್ರೆ ಒಂದು ಸೇಮ್ ಗ್ರಾಮ ಪಂಚಾಯತಿ ತರ ಒಂದು ಗ್ರಾಮದಲ್ಲಿ ಇರತಕ್ಕಂತ ಸೌಲಭ್ಯನೂ ಇಲ್ಲಿಲ್ಲ. ಇವತ್ತು ತಾಲೂಕ ಜೇವರ್ಗಿ ತಾಲೂಕು ಅನ್ನಕ್ಕೂ ಒಂದು ನಾಚಿಕೆ ಆಗತ್ತೆ ನಮಗೆ ಯೋಚನೆ ಮಾಡಿದ್ರೆ. ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಏನ್ ಕಾರಣ, ಇಷ್ಟು ವರ್ಷ ಆದ್ರೂ ಕೂಡ ಸರ್ಕಾರದಿಂದ ಬಹಳ ಸೌಲಭ್ಯಗಳು ಇದ್ರೂ ಕೂಡ
ನಿಮ್ಮ ಮನಸ್ಸಿಗೆ ಅನಿಸಿಕೆ ಪ್ರಕಾರ ಯಾರ ಕಾರಣ ಏನಿದು, ಯಾರಿಂದ ಇದು ತೊಂದರೆಗಳು ಆಗ್ತಾ ಇದೆ? ಏನು ಸರ್ಕಾರದಿಂದನೇ ಸೌಲಭ್ಯ ಬರ್ತಾ ಇಲ್ವಾ, ಅಥವಾ ಇಲ್ಲಿ ಕೌನ್ಸಿಲರ್ಸ್ಗಳು ಮಾಡ್ತಾ ಇಲ್ವಾ, ಅಥವಾ ಇಲ್ಲಿಂದ MLAsಗಳು ಏನೋ ನಿಗಾ ಕೊಡ್ತಾ ಇಲ್ಲ? ಯಾರಿಂದ ಏನು ತೊಂದರೆಗಳು ಏನಾಗಿದೆ ಇಲ್ಲಿ? ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ? ಕಷ್ಟನೇ, ಅದು ಹೇಳೋದು ಕಷ್ಟ ಇದೆ. ಯಾಕಂದ್ರೆ ಇವತ್ತಿಂದು ಯೋಚನೆ ಮಾಡೋದಂದ್ರೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹೇಳೋದಂದ್ರೆ ಅದು ಯಾರಿಗೂ ಕೇಳ್ಬಿಟ್ರೆ ಮತ್ತೆ ತೊಂದರೆಗಳು ಆಗ್ಬೋದು ಅಂತೇಳಿ. ಆತರ ಏನು ತೊಂದರೆ ಆಗಲ್ಲ, ಯಾಕಂದ್ರೆ ಡೆಮಾಕ್ರೆಟಿಕ್ ಕಂಟ್ರಿ ಇದು. ಸರಿ, ತಾವು ಇದ್ರ ಬಗ್ಗೆ ಹೇಳಕ್ ಇಷ್ಟಪಟ್ಟಿಲ್ಲ ಅಂತಂದ್ರೆ ನಾವು ಮುಂದೆ ತಗೊಂಡೋಗೋಣ. ಸರಿ, ಇಷ್ಟೆಲ್ಲ ನೀವು ಎಲ್ಲ ಮಾತಾಡಿದ್ರಿ, ಗುರುಗಳು ಜನರಿಗೆಲ್ಲ ಇದು ಮಾಡಿದ್ದೀರಾ. ಮತ್ತೊಂದು ದುಃಖವಾದ ಒಂದು ವಿಷಯ ಇದೆ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರತಕ್ಕಂತಹ. ಏನಿದೆ ಅಂತಂದ್ರೆ ಹೆಣ್ಮಕ್ಳ ಮೇಲೆ, ಹೌದು, ಇತ್ತೀಚೆಗೆ ನೀವು ಮಾಧ್ಯಮಗಳಲ್ಲೆಲ್ಲ ನೋಡಿರ್ಬೋದು, ಟಿವಿಗಳಲ್ಲೆಲ್ಲ ನೋಡಿರ್ಬೋದು, ಅನ್ಯಾಯ ಆಕ್ರಮ ಎಲ್ಲ. ಏನು ಅವರು ಹಾಕ್ತಾ ಇರೋ ವಸ್ತುಶಾಸ್ತ್ರ ಅಂದ್ರೆ ಅವ್ರ ಬಟ್ಟೆಗಳಿಂದ ತೊಂದರೆಯಿಂದ ಈ ತರ ಆಗ್ತಾ ಇದೆಯಾ, ಅಥವಾ ಸರ್ಕಾರದಿಂದ ಆಗ್ತಾ ಇದೆಯಾ, ಅಥವಾ ಪೊಲೀಸ್ನವರಿಂದ ಏನಾರ ಈ ತರ ಇದಾಗ್ತಾ ಇದೆಯಾ? ಏನಾದ್ರೂ ಒಂದು ಒಳ್ಳೆ ಜನರಿಗೆ ಸಂದೇಶವನ್ನು ನೀಡಬೇಕಂತ ಇದ್ದೀರಾ ತಾವು? ಏನು ಸರ್, ನನ್ನ ಲೆಕ್ಕ ಪ್ರಕಾರ ಬಟ್ಟೆಲಿಂದ ಏನು ಆಗ್ತಬೇಕಂತ. ಅಂದ್ರೆ ನೀವು ಹೇಳಿದ ಪ್ರಕಾರ ಏನಿದೆ ಅಂದ್ರೆ ಸರ್ಕಾರದಿಂದ ಏನು, ಪೊಲೀಸರದಲ್ಲ ಸರ್ಕಾರದಲ್ಲಿ ಏನಿಲ್ಲ, ನಮ್ಮ ಡ್ರೆಸ್ ನಮ್ಮ ಚಾಯ್ಸ್ ಎಕ್ದಮ್ ಸಿಂಪಲ್ ನಾವು ಒಂದ್ ದೇಹ ಪೂರ ಮುಚ್ಕೊಂಡು ಹೋದ್ರೆ ಏನು ಆಗಲ್ಲ ಸರ್. ಅದು ಒಂದೇ. ಇದು ತಪ್ಪು ಗಂಡ್ ಮಕ್ಳು ಒಂದೇ ಅಲ್ಲ, ಹೆಣ್ಮಕ್ಳದು ಇದೆ ಸರ್. ಇಬ್ಬರದು ಇದೆ ಸರ್, ಇಬ್ರದ್ದು ಇದೆ. ಯಾಕಂದ್ರೆ ಗಂಡ್ ಮಕ್ಳು ಯೋಚನೆ ಮಾಡ್ಬೇಕಲ್ವಾ, ಯಾಕಂದ್ರೆ ಅವ್ರ ಮನೆಗೂ ಹೆಣ್ಮಕ್ಳು ಇರ್ತಾರೆ, ಅಕ್ಕ ತಂಗಿಯವರು ಅಂತ ಹೇಳಿ ಇದ್ದೇ ಇರ್ತಾರೆ. ಅದನ್ನು ಬೇರೆಯವರಿಗೂ ಅದೇ ತರ ತಿಳ್ಕೊಂಡು ಹೋಗಲ್ಲ. ಈ ವಸ್ತುಶಾಸ್ತ್ರದ ಬಗ್ಗೆ ತಾವು ಹೇಳಿದ ಪ್ರಕಾರ ನಿಜವಾಗ್ಲೂ ಡ್ರೆಸ್ ಹಾಕ್ತಾ ಇರೋದ್ರಲ್ಲಿ ಬಹಳಷ್ಟು ಅನ್ಯಾಯ ಆಗ್ರಮಗಳು ಆಗಕ್ಕೆ ಸಾಧ್ಯತೆ ಇದೆ. ಚೆನ್ನಾಗಿ ಮಾತಾಡಿದ್ದೀರಾ. ಇನ್ನು ಮುಂದೆ ಮಾತಾಡೋಣ ಅಂತ ಹೇಳಿದ್ರೆ ಸಮಯ ಕಡಿಮೆ ಇರೋದ್ರಿಂದ ಇನ್ನು ತಮ್ಮ ಮಾತುಗಳನ್ನು ನಾವು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದಿರಿ ಸಮಾಜ ಸೇವಕರಾದ ಮಿಟ್ಟು, ಜಾವರ್ಗಿ ತಾಲೂಕು ವಾರ್ಡ್ ನಂಬರ್ 18 ವಾಸವಾದಂತಹ ಮಿಟ್ಟು ಅವ್ರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಳನ್ನು ತಾವು ಪಡೆಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.